ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ಒಂದು ವರ್ಚುವಲ್ ಕ್ವಾರ್ಟರ್ ಫೈನಲ್. ಈ ಪಂದ್ಯ ಗೆದ್ದವರು ಸೀದಾ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾರೆ. ಸೊ ಸೆಮಿಫೈನಲ್ಗೆ ಎಂಟ್ರಿ ಕೊಡೋ ತಂಡ ಯಾವ್ದಾಗ್ಬಹುದು, ಸ್ಟ್ಯಾಟ್ಸ್ ಏನ್ ಹೇಳುತ್ತೆ, ಪ್ಲೇಯಿಂಗ್ 11 ಏನು, ವೆದರ್ ಕಂಡೀಷನ್ ಯಾವ ತರ, ಆಮೇಲೆ ಪಿಚ್ ರಿಪೋರ್ಟ್ ಏನಿದೆ, ಸೊ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹೈಪ್ ಕೂಡ ಮಾಡಿ ಅಂತ. ಒಂದು ಕಡೆ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಚಪಕ್ಕಲ್ಲಿ ಸೂಪರ್ ಆಗಿ ಆಡ್ಬಿಟ್ಟು ಗೆದ್ದು ಬರ್ತಿದ್ದಾರೆ. ಇನ್ನೊಂದು ಕಡೆ ವೆಸ್ಟ್ ಇಂಡೀಸ್ ಅವರು ಸೌತ್ ಆಫ್ರಿಕಾ ವಿರುದ್ಧ ಅಹಮದಾಬಾದ್ ಅಲ್ಲಿ ಸೋತು ಬರ್ತಿದ್ದಾರೆ. ಆದ್ರೆ ವೆಸ್ಟ್ ಇಂಡೀಸ್ ಅವ್ರನ್ನ ನಾವು ಸುಲಭವಾಗಿ ತಗೊಳಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಮ್ಯಾಚ್ ನಡೀತಾ ಇರೋದು ಕಲ್ಕತ್ತಾದಲ್ಲಿ, ಅಂದ್ರೆ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಇಲ್ಲಿ ಏನಂದ್ರೆ ವೆಸ್ಟ್ ಇಂಡೀಸ್ ಅವರು ಈ ಟೂರ್ನಮೆಂಟ್ ಅಲ್ಲಿ 2 ಬಾರಿ ಆಡಿದ್ದಾರೆ. ಅದಕ್ಕೋಸ್ಕರ ನಾವು ಅಷ್ಟೊಂದು ಈಸಿಯಾಗಿ ತಗೊಳಕ್ ಆಗದೇ ಇಲ್ಲ. ಆಮೇಲೆ ರೇನ್ ಪ್ರೆಡಿಕ್ಷನ್ ಬಗ್ಗೆ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ನಮ್ದು ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ವೆಸ್ಟ್ ಇಂಡೀಸ್ ಅವ್ರದ್ದು ನೆಟ್ ರನ್ ರೇಟ್ ನೋಡಿ +1.7 ಏನೋ ಇದೆ, ನಮ್ದು -0.1 ಏನೋ ಆ ತರ ಇದೆ. ಸೊ ಮಳೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಈ ಕಡೆ ವೆಸ್ಟ್ ಇಂಡೀಸ್ ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ, ನಮಗೂ 1 ಪಾಯಿಂಟ್ ಸಿಗುತ್ತೆ. ಬಟ್ ಅವ್ರದ್ದು ಒಂದು ಸುಪೀರಿಯರ್ ನೆಟ್ ರನ್ ರೇಟ್ ಇಂದ ಅವರು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ರೇನ್ ಪ್ರೆಡಿಕ್ಷನ್ ಯಾವ ತರ ಇದೆ ಅಂತಂದ್ರೆ 0% ಇದೆ, ಮಳೆ ಬರೋ ಸಾಧ್ಯತೆ ತೀರಾ ಕಡಿಮೆ ಗುರು, ಏನು ಮಳೆ ಬರಲ್ಲ ಅಂತ ಹೇಳ್ತಿದ್ದಾರೆ ವೆದರ್ ಫೋರ್ಕಾಸ್ಟ್. ಇನ್ನು ಪಿಚ್ ರಿಪೋರ್ಟ್ಗೆ ಬರೋದಾದ್ರೆ, ಈ ಒಂದು ಪಂದ್ಯ ಹೈ ಸ್ಕೋರಿಂಗ್ ಗೇಮ್ ಆಗೋ ಎಲ್ಲಾ ಲಕ್ಷಣಗಳಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಪಿಚ್ 5 or 6 ಕೊಡ್ತಾರಂತ. ಅಂದ್ರೆ ಇದು ಏನಂದ್ರೆ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲೆಂಡ್ ಏನೋ ಮ್ಯಾಚ್ ನಡೀತಲ್ಲ, ಸೆಕೆಂಡ್ ಮ್ಯಾಚ್, ಸೊ ಅದೇ ತರ ಪಿಚ್ ಇರುತ್ತೆ ಅಂತ. ವೆಸ್ಟ್ ಇಂಡೀಸ್ ಅವ್ರು 182 ಏನೋ ಹೊಡೆದಿದ್ರು, ಸ್ಕಾಟ್ಲೆಂಡ್ ಅವರು ಗ್ಯಾಪ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ರು, ಮಿಸ್ ಆಗ್ಬಿಟ್ಟಿತ್ತು. ಸೊ ಆ ಒಂದು ಪಿಚ್ ನೋಡಿದ್ರೆ 180+ ಅಂತೂ ಮಿನಿಮಮ್ ಬರುತ್ತೆ ಅಂತ. ಅಂದ್ರೆ ಸ್ವಲ್ಪ ಹೈ ಸ್ಕೋರಿಂಗ್ ಗೇಮ್ ಆಗೋ ಎಲ್ಲ ಲಕ್ಷಣಗಳಿದೆ, 200+ ಹೊಡಿಬಹುದು. ಈ ಎರಡು ತಂಡಗಳಲ್ಲಿ ಆ ಸಾಮರ್ಥ್ಯ ಇದೆ, ಆ ತರ ಪಿಚ್ ಕೊಡ್ತಾರೆ ಅಂತ ಸುದ್ದಿ ಇದೆ. ಇನ್ನು ನೆಕ್ಸ್ಟ್ ಸ್ಟ್ಯಾಟ್ಸ್ ನೋಡೋದಾದ್ರೆ, ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ಇಲ್ಲಿವರೆಗೂ ಒಂದು 30 T20 ಐಸ್ ಆಡಿದ್ದಾರೆ, 30 ಪಂದ್ಯಗಳೇ ಆಡಿದ್ದಾರೆ. ಅದರಲ್ಲಿ ನಮ್ಮ ಭಾರತ ತಂಡ 19 ಗೆದ್ದಿದ್ದಾರೆ. ಈ ಕಡೆ ವೆಸ್ಟ್ ಇಂಡೀಸ್ ಅವರು 10 ಗೆದ್ದಿದ್ದಾರೆ, ಒಂದು ನೋ ರಿಸಲ್ಟ್ ಇದೆ. ಸೊ ಅಪ್ಪರ್ ಹ್ಯಾಂಡ್ ನಮ್ಮ ಭಾರತ ತಂಡನೇ ಅಂತ. ಓವರ್ ಆಲ್ ಆಗಿ ಅಪ್ಪರ್ ಹ್ಯಾಂಡ್ ನಮ್ದೇ ಇರ್ಬೋದು, ಬಟ್ ವರ್ಲ್ಡ್ ಕಪ್ ಅಂತ ಬಂದ್ಮೇಲೆ, ICC ಇವೆಂಟ್ಸ್ ಅಂತ ಬಂದ್ಮೇಲೆ, T20 ವರ್ಲ್ಡ್ ಕಪ್ ಅಲ್ಲಿ ಭಾರತ ಇಲ್ಲಿವರೆಗೂ ವೆಸ್ಟ್ ಇಂಡೀಸ್ ವಿರುದ್ಧ 4 ಪಂದ್ಯ ಆಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಪಂದ್ಯ ಗೆದ್ದಿದ್ದಾರೆ, 3 ಪಂದ್ಯ ಇವರು ವೆಸ್ಟ್ ಇಂಡೀಸ್ ಅವರೇ ಗೆದ್ದಿದ್ದಾರೆ. ನಾವು 2014ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದಿದ್ವಿ, ಬಟ್ ಇವರು ವೆಸ್ಟ್ ಇಂಡೀಸ್ ಅವರು 2009, 2010, ಆಮೇಲೆ 2016ರಲ್ಲಿ ನಮ್ಮ ಹಾರ್ಟ್ ಬ್ರೇಕ್ ಆಗಿತ್ತು 2016ರಲ್ಲಿ. ಸೊ 3 ಬಾರಿ ಗೆದ್ದಿದ್ದಾರೆ. ಇನ್ನು ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ ನೀವು ನೋಡೋದಾದ್ರೆ ಲಾಸ್ಟ್ 18 ಮ್ಯಾಚಸ್ ಅಲ್ಲಿ 9 ಪಂದ್ಯ ಬ್ಯಾಟಿಂಗ್ ಫಸ್ಟ್ ಮಾಡಿದವ್ರು ಗೆದ್ದಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರು ಕೂಡ 9 ಏನೋ ಗೆದ್ದಿದ್ದಾರೆ. ಸೊ ಹತ್ತತ್ರ 50-50% ಇದೆ ವಿನ್. ಅಂದ್ರೆ ಟಾಸ್ ಗೆದ್ದವ್ರು ಬ್ಯಾಟಿಂಗ್ ತಗೊಂಡ್ರು ಓಕೆ, ಬೌಲಿಂಗ್ ತಗೊಂಡ್ರು ಓಕೆ ಅಂತ. ಬಟ್ ಈ ಟೂರ್ನಮೆಂಟ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಸ್ವಲ್ಪ ಒಂಥರ ಏನೋ ಅಡ್ವಾಂಟೇಜ್ ಇದೆ ಅಂತ ಫೀಲ್ ಆಗ್ತಿದೆ. ಆದ್ರೂ ಸೆಕೆಂಡ್ ಬ್ಯಾಟಿಂಗು ಚೇಸ್ ಮಾಡ್ಬೇಕಾದ್ರೆ ವೆಸ್ಟ್ ಇಂಡೀಸ್ ಏನಾದ್ರು ರಾಜ್ ಗೆದ್ಬಿಟ್ಟು ಮಾಡ್ಬೋದು, ಹೇಳಕ್ಕಾಗಲ್ಲ. ಸೊ ಟಾಸ್ ಕ್ರೂಷಿಯಲ್ ಆಗುತ್ತೆ, ಯಾವ ತರ ಇವರು ಟಾಸ್ ಗೆದ್ಬಿಟ್ಟು ಏನ್ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ನಮ್ಮ ಸ್ಕೈ ಅವ್ರು ಏನ್ ಮಾಡ್ತಾರೆ ನೋಡೋಣ. ಇನ್ನು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಎವರೇಜ್ ಸ್ಕೋರ್ ಯಾವ ತರ ಇದೆ ಅಂದ್ರೆ 162 ಏನೋ ಆ ತರ ಏನೋ ಇದೆ. ಸೆಕೆಂಡ್ ಬ್ಯಾಟಿಂಗ್ ಎವರೇಜ್ ಸ್ಕೋರ್ 139 ಏನೋ ಆ ತರ ಇದೆ ಓವರ್ ಆಲ್ ಆಗಿ ನೋಡೋದಾದ್ರೆ. ಆಮೇಲೆ ಹೈ ಸ್ಕೋರ್ ಬಂದಿದ್ದು ಸ್ಕಾಟ್ಲೆಂಡ್ ವರ್ಸಸ್ ಇಟಲಿ 207 ರನ್ ಎಲ್ಲ ಬಂದಿದೆ ಇಂಟರ್ನ್ಯಾಷನಲ್ ಅಲ್ಲಿ ನೋಡೋದಾದ್ರೆ. ಸೊ ಇದು ಒಂದು ಹೈ ಸ್ಕೋರಿಂಗ್ ಗೇಮ್ ಆಗೋ ಎಲ್ಲ ಲಕ್ಷಣಗಳು ಇರೋದ್ರಿಂದ ಗೊತ್ತಿಲ್ಲ 207 ಅದನ್ನ ರೀಚ್ ಮಾಡ್ಬಿಟ್ಟು ಅಂದ್ರೆ ಅದಕ್ಕಿಂತ ಎಕ್ಸ್ಟ್ರಾ ಹೆಚ್ಚಿಗೆ ಹೊಡಿತಾರ, ಕಾದು ನೋಡ್ಬೇಕು ಅಂತ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ಲೇಯರ್ಸ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಕಡೆ ನಮ್ಮ ಸ್ಕೈ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಚೆನ್ನಾಗಿದೆ ಅವ್ರದ್ದು ಸ್ಟ್ಯಾಟ್ಸ್, ಒಂಥರ ಸ್ಟ್ಯಾಟ್ಸ್ ಎಲ್ಲ ಸಖತ್ತಾಗಿದೆ. ಯಾಕೆ ಅಂತಂದ್ರೆ 11 ಮ್ಯಾಚ್ ಆಡಿದ್ದಾರೆ, ಅದರಲ್ಲಿ 408 ರನ್ ಏನೋ ಹೊಡೆದಿದ್ದಾರೆ, 40 ಎವರೇಜ್ ದೊಂದಿಗೆ. ಸ್ಟ್ರೈಕ್ ರೇಟ್ ಕೂಡ ಉತ್ತಮವಾಗೇ ಇದೆ ಅಂತ, 164 ಎಲ್ಲ ಸ್ಟ್ರೈಕ್ ರೇಟ್ ಇದೆ. ಆಮೇಲೆ ಏನಪ್ಪಾ ಅಂತಂದ್ರೆ ಬೌಲಿಂಗ್ ನೋಡೋದಾದ್ರೆ ನಮ್ಮ ವರುಣ್ ಚಕ್ರವರ್ತಿ, ವರುಣ್ ವರ್ಸಸ್ ವೆಸ್ಟ್ ಇಂಡೀಸ್ ಇದು ಒಂಥರ ಸಖತ್ತಾಗಿರುತ್ತೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ 4 ಇನ್ನಿಂಗ್ಸ್ ಅಲ್ಲಿ 13 ವಿಕೆಟ್ಸ್ ತೆಗೆದಿದ್ದಾರೆ ನಮ್ಮ ವರುಣ್ ಚಕ್ರವರ್ತಿ. ಎವರೇಜ್ ಆಮೇಲೆ ಎಕಾನಮಿ ಎಲ್ಲಾನು ಚೆನ್ನಾಗಿದೆ. ಆಮೇಲೆ ಏನಂದ್ರೆ ನಮ್ಮ ವರುಣ್ ಅವ್ರ ಕಡೆಯಿಂದ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನು ಬರ್ತಾ ಇಲ್ಲ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಸಖತ್ತಾಗಿ ಒಳ್ಳೆ ಪರ್ಫಾರ್ಮ್ ಕೊಡ್ತಾರೆ ಅಂತ. ಯಾಕೆಂದ್ರೆ ಇವರು KKR ಪರವಾಗಿ ಆಡ್ತಾ ಇರೋದ್ರಿಂದ ಈ ಪಿಚ್ ಅಲ್ಲಿ ಇವರಿಗೆ ಸ್ವಲ್ಪ ಕರಗತವಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನೋಡೋಣ ಯಾವ ತರ ನಮ್ಮ ವರುಣ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ. ಇನ್ನು ವೆಸ್ಟ್ ಇಂಡೀಸ್ ಪರವಾಗಿ ಹೇಳ್ಬೇಕು ಅಂದ್ರೆ ಶಿಮ್ರಾನ್ ಹೆಟ್ಮೇರ್ ಅಣ್ಣ ಸಖತ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆಮೇಲೆ ಏನಂದ್ರೆ ನಮ್ಮ ಭಾರತದ ವಿರುದ್ಧ ಅಷ್ಟೊಂದು ಸ್ಟ್ಯಾಟ್ಸ್ ಏನ್ ಚೆನ್ನಾಗಿಲ್ಲ, ಆದ್ರೆ ಈಡನ್ ಗಾರ್ಡನ್ಸ್ ಅಲ್ಲಿ ಚೆನ್ನಾಗಿದೆ ಸ್ಟ್ಯಾಟ್ಸ್. ಅಂದ್ರೆ ಏನು ಒಂದು 7 ಮ್ಯಾಚ್ ಏನೋ ಆಡಿದ್ದಾರೆ, 192 ಏನೋ ಅಷ್ಟೊಂದು ಹೊಡೆದಿದ್ದಾರೆ. ಇನ್ನು ಪ್ಲೇಯಿಂಗ್ 11 ಬರೋದಾದ್ರೆ ನಮ್ಮ ಭಾರತ ತಂಡದ ಪರವಾಗಿ ಪ್ಲೇಯಿಂಗ್ 11 ಅಲ್ಲಿ ಏನೂ ಚೇಂಜಸ್ ಇಲ್ಲ, ಸೇಮ್ 11 ಇರುತ್ತೆ ಅಂತ.
ಈ ಕಡೆ ನಮ್ಮ ಅಬಿ ಮತ್ತೆ ಸಂಜು ಅವ್ರು ಓಪನರ್ಸ್ ಇರ್ತಾರೆ, ಇಶಾನ್ ನಂಬರ್ 3 ಅಲ್ಲಿ ಬರ್ತಾರೆ, ಆಮೇಲೆ ನಂಬರ್ 4 ಅಲ್ಲಿ ಸ್ಕೈ ಇರ್ತಾರೆ, ಆಮೇಲೆ ತಿಲಕ್ ವರ್ಮಾ, ದೆನ್ ಹಾರ್ಡ್ ಹಿಟ್ಟರ್ಸ್ ಅಂತ ನಮ್ಮ ಹಾರ್ದಿಕ್ ಪಾಂಡ್ಯ ಆಯ್ತು, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಎಲ್ಲರೂ ಇದ್ದಾರೆ. ಸೊ ಸೇಮ್ 11 ಇರುತ್ತೆ, ಏನು ಚೇಂಜಸ್ ಇಲ್ಲ. ಬಟ್ ವೆಸ್ಟ್ ಇಂಡೀಸ್ ಪರವಾಗಿ ಅವ್ರ ಕಡೆ ನೋಡೋದಾದ್ರೆ ಈ ಕಡೆ ಅಕೀಲ್ ಹುಸೇನ್ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈಡನ್ ಗಾರ್ಡನ್ಸ್ ಅಲ್ಲಿ ಅಣ್ಣ ಸ್ವಲ್ಪ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ. ಸೊ ಚೇಸ್ ಜಾಗದಲ್ಲಿ ಇವ್ರು ಬರ್ತಾರ ಅನ್ನೋ ಕುತೂಹಲ ಇದೆ, ನೋಡ್ಬೇಕು. ಚೇಸ್ ಕೂಡ ಅಂದ್ರೆ ನಮ್ ಕಡೆ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಇವರು ಚೇಸ್ ನ ಆಡಿಸ್ತಾರ, ಇಲ್ಲ ಗುರು ನಾನು ಅಕೀಲ್ ಹುಸೇನ್ಗೆ ಹೋಗ್ತೀವಿ ಅಂತ ಏನಾದ್ರು ಆ ತರ ವಿಚಾರ ಮಾಡ್ತಾರ, ನೋಡ್ಬೇಕು. ಇನ್ನು ಈ ಪಂದ್ಯದ ರಿಸಲ್ಟ್ ಭಾರತದ ಬೌಲಿಂಗ್ ವರ್ಸಸ್ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಅದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಭಾರತದ ಬ್ಯಾಟಿಂಗ್ ಬಲಾಢ್ಯ ಬ್ಯಾಟಿಂಗ್ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ವೆಸ್ಟ್ ಇಂಡೀಸ್ ಅವ್ರು ನೋಡಿ 9-10 ಎಲ್ಲ ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ಸೌತ್ ಆಫ್ರಿಕಾ ವಿರುದ್ಧ 83 ರನ್ಗೆ 7 ವಿಕೆಟ್ ಕಳ್ಕೊಂಡಿದ್ದಾರೆ. ಆದ್ರೂ ಅವರು 178 ಹೋಗ್ತಾರೆ. ರೊಮಾರಿಯೋ ಶೆಫರ್ಡ್ ಮತ್ತೆ ಹೋಲ್ಡರು ಅವರಿಬ್ರು ಕ್ರೇಜಿ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಭಾರತ ತಂಡದ ಬೌಲಿಂಗು ಯೂನಿಟ್ ಚೆನ್ನಾಗೆ ಮಾಡ್ತಾ ಇದೆ, ಬೌಲಿಂಗ್ ಎಲ್ಲ ಚೆನ್ನಾಗೆ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೂ ಎಲ್ರು ಪಾರ್ಟಿಗೆ ಬರ್ತಾ ಇಲ್ಲ ಅಂತ, ಈ ಒಂದು ಇಬ್ಬರದು ಹಾಫ್ ಡೇ ಏನೋ ಆ ಥರ ಆಗ್ತಾ ಇದೆ ಅಂತ. ಅಂದ್ರೆ ವರುಣ್ ಅವ್ರದ್ದು ನೋಡಿ 2 ಮ್ಯಾಚು ಆ ಲೆವೆಲಿಗೆ ಬರಲಿಲ್ಲ. ಆಮೇಲೆ ನಮ್ಮ ಬುಮ್ರಾ ಅವ್ರು ಸ್ವಲ್ಪ ಆಫ್ ಕಲರ್ ಇದ್ರು ಅಂತ ಅನಿಸ್ತು. ನಮ್ಮ ಹರ್ಷದೀಪ್ ಅಣ್ಣ ಚೆನ್ನಾಗಿ ಮಾಡ್ಕೊಟ್ರು, ಇಲ್ಲ ಅಂತಿಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತೆ ಅಕ್ಷರ್ ಪಟೇಲು ಎಲ್ಲರೂ ಪಾರ್ಟಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಭಾರತದ ಬೌಲಿಂಗ್ ವರ್ಸಸ್ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಯಾವ ತರ ಇರುತ್ತೆ ಅದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ ಈ ಮ್ಯಾಚ್. ಒಟ್ನಲ್ಲಿ ನಮ್ಮ ಭಾರತ ತಂಡ ಸಖತ್ತಾಗಿ ಆಡ್ಬಿಟ್ಟು ಈ ವರ್ಚುವಲ್ ಕ್ವಾರ್ಟರ್ ಫೈನಲ್ ನ ಗೆದ್ಬಿಟ್ಟು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ಲಿ ಅಂತ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.